ಬಾಸು ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೊಸದೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಬಾಸು ಮಾರ್ಕೆಟ್ನಲ್ಲಿ ಫಾರಂ ಕೋಳಿ ಮೊಟ್ಟೆಗೆ 6 ರಿಂದ 7 ರೂಪಾಯಿ ಇವಾಗ ನಡೀತಾ ಇದೆ. ಆದರೆ ನಾಟಿ ಕೋಳಿ ಮೊಟ್ಟೆಗೆ ಬರೋಬ್ಬರಿ 15 ರಿಂದ 20 ರೂಪಾಯಿ ಆಗಿದೆ. ನಾಟಿ ಕೋಳಿ ವರ್ಸಸ್ ಫಾರಂ ಕೋಳಿ ಮೊಟ್ಟೆ, ಇವುಗಳಲ್ಲಿ ಯಾವುದು ಬೆಸ್ಟ್? ಇವತ್ತು ನಾನು ಈ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೀನಿ. ಈ ಒಂದು ವಿಷಯದ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟವಾದರೆ ಮಾತ್ರ ಕೊನೆಯಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ವಿಡಿಯೋ ಮುಂದುವರ್ಸೋಣ. ಹಾಗೆ ಬಾಸು, ಈ ಒಂದು ವಿಡಿಯೋದಲ್ಲಿ ರೇಟೆಗಳು ಮೊಟ್ಟೆ ಇಡ್ತವೆ. ಆದರೆ ಈ ಮೊಟ್ಟೆಗಳಲ್ಲಿ ನಿಮಗೆ ಈ 2 ಮೊಟ್ಟೆಗಳಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ. ಈ 2 ಮೊಟ್ಟೆಗಳ ವ್ಯತ್ಯಾಸ ಯಾಕೆ ಹೀಗೆ ಇದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಮೊಟ್ಟೆ ನಿಮಗೆ ರೌಂಡ್ ಕಾಣ್ತಾ ಇದೆ. ಹಾಗೆ ಈ 2ನೇ ಮೊಟ್ಟೆ ಸ್ವಲ್ಪ ಚೂಪಾಗೆ ಕಾಣ್ತಾ ಇದೆ. ಯಾಕೆ ಈ ಮೊಟ್ಟೆಗಳು ಆಕಾರದಲ್ಲಿ ಡಿಫ್ರೆನ್ಸ್ ಇದ್ದಾವೆ ಅಂತ ಹೇಳೋದಾದರೆ, ಒಂದು ನಾಟಿ ಕೋಳಿ ಮೊಟ್ಟೆ ಏಟೆ ಅಂದರೆ ಹೆಣ್ಣು ಮರಿಗೆ ಸಂಬಂಧಿಸಿದಂತಹ ಮೊಟ್ಟೆ ಆಕಾರದಲ್ಲಿ ನೋಡಿ ರೌಂಡಿಗಿರುತ್ತೆ. ಹಾಗಾಗಿ ಇವುಗಳನ್ನು ನಾವು ಸುಲಭ ಪ್ರಮಾಣದಲ್ಲಿ ಗುರುತು ಮಾಡ್ಬೋದು, ಹೆಣ್ಣು ಮರಿಗೆ ಸಂಬಂಧಿಸಿದ ಒಂದು ಮೊಟ್ಟೆ ಅಂತ. ಹಾಗೆ ಈ ಒಂದು ಮೊಟ್ಟೆ ನಿಮಗೆ ಚೂಪಿಗೆ ಕಾಣ್ತಾ ಇದೆ. ಇದು ಗಂಡು ಮರಿಗಳಿಗೆ ಅಂದರೆ ಹುಂಜದ ಮರಿಗಳಿಗೆ ಸಂಬಂಧಿಸಿದ ಮೊಟ್ಟೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ನಾಟಿ ಕೋಳಿ ಒಂದು ಸಾಕಾಣಿಕೆಯಲ್ಲಿ ಮಹತ್ತರವಾದ ಘಟ್ಟವನ್ನು ನಿರ್ವಹಿಸೋದು ಈ ಮೊಟ್ಟೆಗಳನ್ನು ನಾವು ಹೇಗೆ ಸೆಲೆಕ್ಟ್ ಮಾಡ್ತೀವಿ ಅಂತ. ಯಾಕಂದರೆ ಆಯಾಯ ಪ್ರಮಾಣದ ಆಯಾಯ ಜಾಗಕ್ಕೆ ಸಂಬಂಧಿಸಿದಂತೆ ತರಹೇವಾರಿ ಬೇಡಿಕೆಗಳು ಬರ್ತವೆ ನಮಗೆ. ಇವಾಗ ನಮ್ಮ ಭಾಗದಲ್ಲಿ ಹುಂಜಕ್ಕೆ ಅತಿ ಹೆಚ್ಚು ಬೇಡಿಕೆ ಇರುತ್ತೆ. ಹಂಗಾಗಿ ನಾವು ಕೋಳಿಗಳನ್ನು ಕಾವಿ ಕೂರಿಸುವಾಗ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹುಂಜದ ಮೊಟ್ಟೆಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಇಡ್ತೀವಿ. ಯಾಕಂದರೆ ನಮಗೆ ಹುಂಜದ ಮರಿಗಳು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ. ಹಂಗೆ ಕೆಲವು ಕಡೆ ಏಟೆಯ ಮರಿಗಳು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಹಾಗಾಗಿ ಈ ಮೊಟ್ಟೆಗಳ ಡಿಫ್ರೆನ್ಸನ್ನು ನಾನು ಇವತ್ತು ಮುಂದೆ ಹೇಳ್ತಾ ಇದ್ದೀನಿ. ಇವುಗಳು ನಿಮ್ಮ ನಾಟಿ ಕೋಳಿ ಸಾಕಾಣಿಕೆ ವಿಭಾಗದಲ್ಲಿ ಈ ರೀತಿ ಮೊಟ್ಟೆಗಳ ಡಿಫ್ರೆನ್ಸ್ ಗುರ್ತು ಮಾಡೋದಿದೆಯಲ್ಲ, ಒಂದು ಮಹತ್ವದ ಒಂದು ಘಟ್ಟವನ್ನು ಹಾಗೆ ಕಾರ್ಯವನ್ನು ನಿರ್ವಹಿಸುತ್ತೆ. ಇದಿಷ್ಟು ಈ ನಾಟಿ ಕೋಳಿಗಳಲ್ಲಿ ಹುಂಜದ ಮರಿಗಳು ಯಾವುದು ಹಾಗೆ ಏಟೆಯ ಮರಿಗಳ ಮೊಟ್ಟೆ ಯಾವುದು ಅಂತ ನಾವು ಗುರ್ತು ಮಾಡ್ಕೊಳ್ಳೋದು. ಹಾಗೆ ಮುಂದುವರಿದಂತೆ ಇವಾಗ ಮುಖ್ಯವಾದ ವಿಷಯ, ನಾಟಿ ಕೋಳಿ ಬೆಸ್ಟಾ ಅಥವಾ ಫಾರಂ ಕೋಳಿ ಮೊಟ್ಟೆ ಬೆಸ್ಟಾ ಅಂತ. ಇವಾಗ ನನ್ನ ಬಳಿ ಇರುವಂಥದ್ದು 2 ನಾಟಿ ಕೋಳಿ ಮೊಟ್ಟೆಗಳು. ಇವಾಗ ನಾನು ಫಾರಂ ಕೋಳಿ ಮೊಟ್ಟೆನ ತೋರಿಸ್ತೀನಿ ನೋಡಿ. ಇವಾಗ ನಿಮ್ಮ ಕಣ್ಣ ಮುಂದೆ ಇದೆ. ಇದು ಫಾರಂ ಕೋಳಿ ಮೊಟ್ಟೆ, ಹಾಗೆ ಇದು ನಾಟಿ ಕೋಳಿ ಮೊಟ್ಟೆ. ಸ್ವಲ್ಪ ಬಣ್ಣದಲ್ಲಿ ನಿಮಗೆ ವ್ಯತ್ಯಾಸ ನೀವು ಕಾಣ್ತಾ ಇರ್ಬೋದು. ನಾಟಿ ಕೋಳಿ ಮೊಟ್ಟೆಯ ಬಣ್ಣದಲ್ಲಿ ಸ್ವಲ್ಪ ಕಂದು ಬಣ್ಣ ಸಹ ಇದೆ. ಫಾರಂ ಕೋಳಿ ಮೊಟ್ಟೆ ನೋಡಿ, ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು ಸಹ, ಬಣ್ಣದಲ್ಲಿ ಸ್ವಲ್ಪ ಅತ್ಯಧಿಕ ಬಿಳಿ ಬಣ್ಣವನ್ನು ನಾಟಿ ಕೋಳಿ ಮೊಟ್ಟೆಗಳಿಗಿಂತ ಜಾಸ್ತಿ ಹೊಂದಿದೆ. ನಾಟಿ ಕೋಳಿ ಮೊಟ್ಟೆ ಮತ್ತು ಫಾರಂ ಕೋಳಿ ಮೊಟ್ಟೆಗಳಲ್ಲಿ ಏನೆಲ್ಲ ಡಿಫ್ರೆನ್ಸ್ಗಳಿದೆ ಅಂತ ಹೇಳೋದಾದರೆ, ಒಂದು ಬಣ್ಣದಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಗಾತ್ರದಲ್ಲಿ ಸಹ ನಾಟಿ ಕೋಳಿ ಮೊಟ್ಟೆ ಸ್ವಲ್ಪ ಚಿಕ್ಕದಿದೆ, ಇದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಅಂದ್ರೆ ನಾಟಿ ಕೋಳಿ ಮೊಟ್ಟೆ ಸರಿಸುಮಾರು ಒಂದು 50 ಗ್ರಾಮ್ ತೂಗಿದ್ರೆ ಫಾರಂ ಕೋಳಿ ಮೊಟ್ಟೆಗಳು 60 ಗ್ರಾಮ್ ತನಕ ತೂಗ್ತವೆ. ಹಾಗಾದ್ರೆ ಈ 2 ಮೊಟ್ಟೆಗಳಲ್ಲಿ ದಿ ಬೆಸ್ಟ್ ಯಾವುದು? ನನ್ನ ಅನುಭವ ಏನು ಅಂತ ಹೇಳೋದಾದ್ರೆ, ನಾನು ನಾಟಿ ಕೋಳಿ ಮೊಟ್ಟೆನೆ ತುಂಬಾ ಜನಕ್ಕೆ ರೆಫರ್ ಮಾಡ್ತೀನಿ. ಯಾಕೆ ಅಂದರೆ, ಈ ನಾಟಿ ಕೋಳಿ ಮೊಟ್ಟೆನ ನಾವುಗಳು ಈಟೆಗೆ ನೈಸರ್ಗಿಕವಾಗಿ ಅವುಗಳನ್ನು ಸಾಕಲು ಬಿಟ್ಟು ಪಡ್ಕೊಂಡಿರ್ತೀವಿ. ಫಾರಂ ಕೋಳಿ ಮೊಟ್ಟೆಗಳು ಯಾರೆಲ್ಲ ಉತ್ಪಾದನೆ ಮಾಡ್ತಾರೆ ಅವುಗಳಿಗೆ ಫೀಡ್ ಮುಖಾಂತರ ಆಹಾರವನ್ನು ಕೊಟ್ಟು ಅವುಗಳಿಂದ ಈ ಮೊಟ್ಟೆಗಳನ್ನು ಪಡೆದುಕೊಂಡಿರ್ತವೆ. ಹಾಗಾಗಿ ನಾನು ಎಲ್ರಿಗೂ ನಾಟಿ ಕೋಳಿ ಮೊಟ್ಟೆನ ರೆಫರ್ ಮಾಡ್ತೀನಿ. ಹಾಗಂತ ಫಾರಂ ಕೋಳಿ ಮೊಟ್ಟೆಗಳೇನು ಕೆಟ್ಟದ್ದು ಅಂತ ನಾನು ಎಲ್ಲೂ ಸಹ ಹೇಳ್ತಾ ಇಲ್ಲ. ಫಾರಂ ಕೋಳಿ ಮೊಟ್ಟೆ ಹಾಗೂ ನಾಟಿ ಕೋಳಿ ಮೊಟ್ಟೆ ಇವೆರಡರಲ್ಲೂ ಒಂದೇ ಪ್ರಮಾಣದಲ್ಲಿ ಜೀವಸತ್ವಗಳು, ಪ್ರೋಟೀನ್, ವಿಟಮಿನ್, ಮಿನರಲ್ ಇವೆಲ್ಲವೂ ಒಂದೇ ಪ್ರಮಾಣದಲ್ಲಿ ಇರ್ತವೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಹಲವಾರು ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ನೋಡಿರ್ತೀವಿ. ಒಬ್ಬೊಬ್ರು ಒಂದೊಂದು ರೀತಿಯ ಒಂದು ಉಪಯೋಗಗಳನ್ನು ನಾಟಿ ಕೋಳಿ ಮೊಟ್ಟೆ ಹಾಗೂ ಫಾರಂ ಕೋಳಿಯ ಡಿಫ್ರೆನ್ಸ್ಗಳನ್ನು ಹೇಳಿರ್ತಾರೆ. ಆದರೆ ತುಂಬಾ ಜನ ರೆಫರ್ ಮಾಡುವಂಥದ್ದು ನಾಟಿ ಕೋಳಿ ಮೊಟ್ಟೆನೆ. ಯಾಕೆ ಅಂದರೆ ನಾಟಿ ಕೋಳಿ ಮೊಟ್ಟೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ನೈಸರ್ಗಿಕವಾಗಿ ಅವುಗಳನ್ನು ಬೆಳೆಯಲು ಬಿಟ್ಟು ಪಡೆದುಕೊಂಡಿರುವಂತಹ ಮೊಟ್ಟೆಗಳು. ಹಾಗಾಗಿ ಈ ಮೊಟ್ಟೆಗಳಿಗೆ ಬೇಡಿಕೆನೂ ಹೆಚ್ಚು. ಈ ಒಂದು ಮೊಟ್ಟೆಗಳಲ್ಲಿರುವಂತಹ ಸತ್ವಗಳು ತುಂಬಾನೇ ಒಳ್ಳೆಯದು ಅಂತ ಎಲ್ಲರ ಅಭಿಪ್ರಾಯ ಸಹ ಹೌದು. ಹಾಗೆ ನಿಮಗೆಲ್ಲ ಅರಿವಿರಬೇಕು, ನಾಟಿ ಕೋಳಿ ಅಥವಾ ಫಾರಂ ಕೋಳಿ ಯಾವುದೇ ಆಗಿರಲಿ ದಿನಕ್ಕೊಂದು ಮೊಟ್ಟೆ ಸೇವಿಸಿ ಅಂತ ಡಾಕ್ಟರ್ಸ್ಗಳು ಹೇಳೋದುಂಟು. ಹಾಗೆ ನಾನು ಸಹ ಹೇಳೋದು, ನಿಮಗೆ ನೈಸರ್ಗಿಕವಾಗಿ ಆರೋಗ್ಯದಲ್ಲಿ ಉತ್ತಮ ಅಂತ ಅನಿಸಿದರೆ ನಾಟಿ ಕೋಳಿ ಮೊಟ್ಟೆಗಳನ್ನು ಯೂಸ್ ಮಾಡಿ. ಹಾಗೆ ನಿಮಗೆ ನಾಟಿ ಕೋಳಿ ಮೊಟ್ಟೆಗಳು ಅತಿ ಹೆಚ್ಚು ತುಟ್ಟಿ ಅನಿಸಿದರೆ
ನೀವುಗಳು ಫಾರಂ ಕೋಳಿ ಮೊಟ್ಟೆನ ಯೂಸ್ ಮಾಡಿ. ಮೊಟ್ಟೆಗಳು ಯಾಕೆ ನಮ್ಮ ಆಹಾರ ಪದ್ಧತಿಯಲ್ಲಿ ರೂಢಿಸ್ಕೊಳ್ಬೇಕು ಅಂದರೆ ಇದು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾದ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಗಳನ್ನು ನಮಗೆ ನೀಡುತ್ತೆ. ಇದರಲ್ಲಿರುವಂತಹ ವಿಟಮಿನ್ B12 ಈ ಒಂದು ಅಂಶ ನಮ್ಮ ಮೆದುಳಿನ ಒಂದು ಚುರುಕಾಗುವಿಕೆಗೆ ತುಂಬಾ ಅನುಕೂಲವಾಗಿದೆ. ಹಾಗೆ ಈ ಮೊಟ್ಟೆಗಳಲ್ಲಿರುವಂತಹ ವಿಟಮಿನ್ D, ವಿಟಮಿನ್ 12 ಇವೆಲ್ಲ ನಮ್ಮ ಮಕ್ಕಳ ಒಂದು ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಜೀವಸತ್ವಗಳು. ಇವೆಲ್ಲ ಈ ಮೊಟ್ಟೆಯಿಂದ ನಮಗೆ ದೊರಕುತ್ತೆ. ಹಾಗೆ ಸಕ್ಕರೆ ಕಾಯಿಲೆ ಇರುವವರು ಸಹ ಈ ಮೊಟ್ಟೆಗಳನ್ನು ಸೇವಿಸ್ತಾ ಬಂದರೆ ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಡಾಕ್ಟರ್ಸ್ಗಳು ರೆಫರ್ ಮಾಡ್ತಾರೆ. ಹಾಗೆ ಸ್ಪೋರ್ಟ್ಸ್ ಹಾಗೆ ದೈಹಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕಾರ್ಯವೈಖರಿಗಳನ್ನು ಮಾಡುವವರು ಅಧಿಕ ಪ್ರಮಾಣದಲ್ಲಿ ಸೇವಿಸ್ತಾರೆ. ರೀಸನ್ ಏನಂದರೆ ಈ ಮೊಟ್ಟೆಗಳಲ್ಲಿರುವಂತಹ ವಿಟಮಿನ್, ಮಿನರಲ್ಸ್ ಹಾಗೆ ಅತ್ಯಧಿಕ ಪ್ರಮಾಣದಲ್ಲಿರುವಂತಹ ಜೀವಸತ್ವಗಳು. ಹಾಗೆ ಬಾಸು ಇವೆಲ್ಲ ವಿಷಯಗಳನ್ನು ನೀವುಗಳು ತಿಳ್ಕೊಂಡ ಮೇಲೆ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಸಹ ಈ ಮೊಟ್ಟೆಗಳನ್ನು ಅಳವಡಿಸ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ ಇದ್ದಷ್ಟು ದಿವಸ ಹೆಲ್ದಿಯಾಗಿರೋಣ ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋನ ಒಂದು ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ನಮ್ಮ ಫಾರಮ್ನ ಸುತ್ತಮುತ್ತ ನಮಗೆ ಹಾವುಗಳು ಇವೆಲ್ಲ ಬರದಂತೆ ಯಾವ ರೀತಿ ಎಲ್ಲ ನೈಸರ್ಗಿಕವಾಗಿ ಮುಂಜಾಗೃತಾ ಕ್ರಮಗಳನ್ನು ನಾವು ಮನೆಯಲ್ಲೇ ಕೈಗೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.